ಎಲ್ಲರಿಗೆ ನಮಸ್ಕಾರ. ನಮ್ಮ ದೇಶದ ಇತಿಹಾಸ ದೊಡ್ಡದು, ಸಂಸ್ಕೃತಿ ದೊಡ್ಡದು. ಹಾಗೆ ನಮ್ಮಲ್ಲಿ ಮರೆವಿಗೆ ಸಂದಿರುವಂತಹ ಮಹನೀಯರ ಸಂಖ್ಯೆಯೂ ದೊಡ್ಡದೆ. ಅಂತಹ ಮಹನೀಯರಲ್ಲಿ ಒಬ್ಬರು ವಿಸ್ಮೃತ ವಿದ್ಯಾನಿಧಿ ರಾವ್ ಬಹದ್ದೂರ್ ಮಳೂರು ರಂಗಾಚಾರ್ಯ ಅವರು. ರಂಗಾಚಾರ್ಯರ ಕುರಿತು ಪುಸ್ತಕ ಬರೆಯುವಂತೆ ಶಶಿಕಿರಣರಿಗೆ ಪ್ರೇರೇಪಣೆ ನೀಡಿದ್ದು ಕನ್ನಡ ಮೇರು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳು. ಬಳಿಕ ನಾಡೋಜ ಎಸ್.ಆರ್. ರಾಮಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮತ್ತು ಶತಾವಧಾನಿ ಗಣೇಶರ ಸೂಕ್ಷ್ಮಾವಲೋಕನದಲ್ಲಿ ಈ ಪುಸ್ತಕ ರೂಪುಗೊಂಡಿದೆ. ಶಶಿಕಿರಣರ ಪರಿಶ್ರಮದ ಫಲವಾಗಿ ಈ ಪುಸ್ತಕ ನಮ್ಮ ಕೈ ಸೇರಿದೆ. ನಾವು ಸಹ ಇದರ ಮೂಲಕ ಆಚಾರ್ಯರ ಬಗ್ಗೆ ತಿಳಿಯುವಂತಾಗಿದೆ. ಆಚಾರ್ಯರ ಔನ್ನತ್ಯ ಎಷ್ಟು ದೊಡ್ಡದು ಅನ್ನೋದನ್ನು ಸಾರುವಂತಹ ಒಂದು ಘಟನೆ ಇದೆ. 1893ರಲ್ಲಿ ವಿಶ್ವಧರ್ಮ ಸಮ್ಮೇಳನ ಆಗುತ್ತೆ ಅಮೇರಿಕಾದಲ್ಲಿ ಅಂತ ತಿಳಿದು ಬರುತ್ತೆ. ಮದ್ರಾಸಲ್ಲಿ ಒಬ್ಬರು ಶಿಕ್ಷಣ ತಜ್ಞರಿರ್ತಾರೆ, ಮಿಲ್ಲರ್ ಅಂತ. ಅವರು ಅದನ್ನು ಅಳಸಿಂಗ ಪೆರುಮಾಳರಿಗೆ ತಿಳಿಸ್ತಾರೆ. ಅಳಸಿಂಗ ಪೆರುಮಾಳರು ಯೋಚನೆ ಮಾಡ್ತಾರೆ, ಸನಾತನ ಧರ್ಮದ ಪ್ರತಿನಿಧಿಯಾಗಿ ಯಾರು ಹೋಗ್ಬೋದು ಅಮೇರಿಕೆಗೆ? ಆಗ ಅವರ ಮನಸ್ಸಿಗೆ ಬರುವಂತಹ ಮೊದಲನೇ ಹೆಸರು ಮಳೂರು ರಂಗಾಚಾರ್ಯರದ್ದು. ಇದಕ್ಕೆ ಕಾರಣ ಆಚಾರ್ಯರು ಪೆರುಮಾಳರ ತಂಗಿಯ ಗಂಡ ಎಂಬುದಲ್ಲ, ಬದಲಾಗಿ ಅವರ ಅಪಾರವಾದ ವಿದ್ವತ್ತು ಮತ್ತು ಅಪ್ರತಿಮವಾದ ಮಾತುಗಾರಿಕೆ, ಇವುಗಳ ಕಾರಣದಿಂದಾಗಿ. ಕಾರಣಾಂತರಗಳಿಂದ ಆಚಾರ್ಯರು ಅದಕ್ಕೆ ಒಪ್ಪೋದಿಲ್ಲ. ನಮಗೆಲ್ಲರಿಗೂ ತಿಳಿದಂತೆ ಸ್ವಾಮಿ ವಿವೇಕಾನಂದರು ಆ ಧರ್ಮ ಸಮ್ಮೇಳನಕ್ಕೆ ಹೋಗಿ ಜಯಭೇರಿಯನ್ನ ಬಾರಿಸ್ತಾರೆ. ವೇದಾಂತದ ನಿತ್ಯ ನೂತನ ಸಂದೇಶವನ್ನ ಜಗತ್ತಿಗೆ ಸಾರಿ ಬರ್ತಾರೆ. ಸ್ವತಃ ಸ್ವಾಮಿ ವಿವೇಕಾನಂದರು ಮಳೂರು ರಂಗಾಚಾರ್ಯರನ್ನ ಅಪಾರವಾಗಿ ಗೌರವಿಸ್ತಾ ಇದ್ರು. ಅವರು ಆಚಾರ್ಯರ ಬಗ್ಗೆ ಹೇಳಿರುವಂತಹ ಮಾತುಗಳನ್ನೇ ನೋಡಿ. ಆಚಾರ್ಯರಿಗೆ ಎಲ್ಲೇ ಇಲ್ಲದ ಜ್ಞಾನ ಸಂಪತ್ತಿತ್ತು, ಅಪ್ರತಿಮವಾದ ವಾಕ್ಪಟುತ್ವ ಇತ್ತು. ನೀತಿ ಬೋಧನೆಗಾಗಿಯೋ ಅಥವಾ ಹುರುಳಿಲ್ಲದ ಅಭಿಪ್ರಾಯಗಳನ್ನು ಬಯಲು ಮಾಡಲೆಂದೋ ತಮ್ಮ ಅಗಾಧವಾದ ಬುದ್ಧಿಶಕ್ತಿಯನ್ನ ಲೀಲೆಯಿಂದ ಮೆರೆಸಬಲ್ಲ ಸಾಮರ್ಥ್ಯ ಇತ್ತು. ಹಾಗೆಯೇ ಮನುಷ್ಯರಲ್ಲಿನ ಔದಾರ್ಯ, ಕಲೆ, ಪ್ರಕೃತಿ ಇವುಗಳಲ್ಲಿರುವಂತಹ ಸೌಂದರ್ಯವನ್ನ ಅಲಕ್ಷಿಸದೆ ಆರಾಧಿಸಬಲ್ಲ ಭಾವ ಶ್ರೀಮಂತಿಕೆ ಆಚಾರ್ಯರಿಗಿತ್ತು. ಇದು ವಿವೇಕಾನಂದರ ಮಾತು. ತಾವು ನಂಬಿದ ಮೌಲ್ಯಗಳಿಗೆ ಬದ್ಧರಾಗಿ ತಮ್ಮಷ್ಟೇ ಉನ್ನತ ವ್ಯಕ್ತಿತ್ವದವರಾಗಿ ಅವರಿಗೆ ಆಚಾರ್ಯರು ಕಂಡಿದ್ದರು. ತಮ್ಮ ಬ್ರಹ್ಮವಾದಿನ್ ಪತ್ರಿಕೆಯ ಸಂಪಾದಕತ್ವವನ್ನು ಆಚಾರ್ಯರೇ ವಹಿಸಬೇಕು ಅನ್ನೋದು ಸ್ವಾಮೀಜಿಯವರ ಅಭಿಲಾಷೆಯಾಗಿತ್ತು. ಅದರಂತೆ ಆಚಾರ್ಯರು ಬ್ರಹ್ಮವಾದಿನ್ ಪತ್ರಿಕೆಯ ಸಂಪಾದಕತ್ವವನ್ನು ವಹಿಸಿ ಅನೇಕ ವರ್ಷಗಳ ಕಾಲ ನಡೆಸಿದರು. ಅನೇಕ ಅದ್ಭುತವಾದ ಸಂಪಾದಕೀಯಗಳನ್ನು ಬರೆದರು. ಇಷ್ಟೇ ಅಲ್ಲ, ಬಾಲಗಂಗಾಧರ ತಿಲಕರು ಸರ್ವೆಂಟ್ಸ್ ಸೊಸೈಟಿ ಆಫ್ ಇಂಡಿಯಾಗೆ ತಮ್ಮ ನಂತರ ಆಚಾರ್ಯರೇ ಅಧ್ಯಕ್ಷರಾಗಲು ಅರ್ಹರು ಅಂತ ಯೋಚನೆ ಮಾಡಿದ್ರಂತೆ. ಇಂಥವರು ಮಳೂರು ರಂಗಾಚಾರ್ಯರು. ತಲೆಯಲ್ಲಿ ಒಂದು ಪೇಟ, ಹಣೆಯಲ್ಲಿ ಶ್ರೀಚೂರ್ಣ, ಯಾವುದೋ ಮಾನಸ ದರ್ಶನದಲ್ಲಿ ನೆಟ್ಟಂತಹ ಕಣ್ಣು, ಗರುಡ ಮೂಗು, ಅಗಲವಾದ ಎದೆ, ರೇಷ್ಮೆ ಜುಬ್ಬ, ಪಂಚೆ, ಗಂಭೀರವಾದ ನಡಿಗೆ. ಇದು ಆಚಾರ್ಯರ ಭೌತಿಕ ವಿವರಗಳಾದರೆ ಅವರ ಬೌದ್ಧಿಕ ಗಹನತೆ, ವಿಸ್ತಾರಗಳನ್ನು ಹೇಳೋದಕ್ಕೆ ಪುಟಗಳು ಸಾಲವು. ಕೇವಲ ಅವರು ವ್ಯಾಸಂಗ ಮಾಡಿದ್ದಂತಹ ಶಾಸ್ತ್ರಗಳ ಪಟ್ಟಿಯೇ ಎಂಥವರನ್ನು ದಂಗುಬಿಡಿಸುತ್ತೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಜೀವಶಾಸ್ತ್ರ, ಪ್ರಾಗ್ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಔಷಧೀಯ ಸಸ್ಯ ವಿಜ್ಞಾನ, ಚಿಕಿತ್ಸಾ ವಿಧಿ, ಅಂಗರಚನಾಶಾಸ್ತ್ರ, ಭೂಗರ್ಭಶಾಸ್ತ್ರ, ಖನಿಜಶಾಸ್ತ್ರ, ಹಸ್ತಲಿಪಿಶಾಸ್ತ್ರ, ಭಾಷಾಶಾಸ್ತ್ರ, ಸಾಹಿತ್ಯ, ದರ್ಶನಶಾಸ್ತ್ರ, ಪಟ್ಟಿ ಬೆಳೀತಾನೆ ಹೋಗುತ್ತೆ. ಆಚಾರ್ಯರನ್ನ ತಮಾಷೆಗೆ ಅವರ ಸ್ನೇಹಿತರು ಸರ್ವಶಾಸ್ತ್ರಜ್ಞ, ಆಮ್ನಿಯಾಲಜಿಸ್ಟ್ ಅಂತ ಕರೀತಾ ಇದ್ರಂತೆ. ಕಾಲೇಜ್ಗೆ ಮೊದಲನೆಯವರಾಗಿ ಅವರು BA ತೇರ್ಗಡೆ ಹೊಂದ್ತಾರೆ. ವಿಶ್ವವಿದ್ಯಾಲಯಕ್ಕೆ 3ನೇಯವರು. ಬಳಿಕ ಸಹ
ಅವರ ಸಾಧನೆ ಅಪಾರವಾದುದು. ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಿನ ಪ್ರಾಧ್ಯಾಪಕರಾದ ಮೊದಲ ಭಾರತೀಯರು ಆಚಾರ್ಯರು. ಬಳಿಕ ತೌಲನಿಕ ಭಾಷಾಶಾಸ್ತ್ರದ ಪ್ರಾಧ್ಯಾಪಕರಾಗ್ತಾರೆ. ಪ್ರಾಚ್ಯ ಹಸ್ತಪ್ರತಿ ಸಂಗ್ರಹಾಲಯದ ಪಾಲಕರಾಗ್ತಾರೆ. ಪ್ರಕಟಿತ ಗ್ರಂಥಗಳ ಅಧೀಕ್ಷಕರಾಗಿ ಸಹ ಕೆಲಸ ಮಾಡ್ತಾರೆ. ಅವರ ಇಂತಹ ವಿದ್ವತ್ತಿಗೆ ಸರಿಮಿಗಿಲಾಗಿ ಇದ್ದಿದ್ದು ಅವರ ವಾಗ್ಮಿತೆ, ಸುಸಂಗತವಾದ ತರ್ಕ, ಅದ್ಭುತವಾದ ವಿಪುಲವಾದ ವಿಷಯ ಜ್ಞಾನ ಮತ್ತು ಸೊಗಸಾದ ಮಂಡನೆ. ಇವು ಅವರ ಮಾತುಗಾರಿಕೆಯ ಲಕ್ಷಣಗಳಾಗಿದ್ದವು. ಹಾಗಾಗಿ ಅವರು ಎಲ್ಲೇ ಹೋದ್ರೂ ಅಲ್ಲಿ ಅವರ ಉಪನ್ಯಾಸ ಒಂದು ಏರ್ಪಾಟಾಗ್ತಾ ಇತ್ತು. ಅವರು ವೃತ್ತಿ ಸಂಬಂಧವಾಗಿ ಕುಂಭಕೋಣಂ, ತಿರುವಾಂಕೂರು, ರಾಜಮಹೇಂದ್ರವರ ಇತ್ಯಾದಿ ಜಾಗಗಳಿಗೆ ಹೋಗ್ತಾರೆ. ಎಲ್ಲ ಕಡೆ ಅವರ ಉಪನ್ಯಾಸಗಳು ಏರ್ಪಾಟಾಗ್ತವೆ. ಅವರಿಗೆ ಕನ್ನಡ, ಇಂಗ್ಲೀಷು, ತೆಲುಗು, ತಮಿಳು, ಸಂಸ್ಕೃತ ಎಲ್ಲದರಲ್ಲೂ ಉದ್ದಾಮವಾದ ಪಾಂಡಿತ್ಯವಿರುತ್ತೆ. ಅವರು ಮತ, ಇತಿಹಾಸ, ಭಾರತೀಯರ ಸ್ವಾಮಿನಿಷ್ಠೆ ಮುಂತಾದ ಗಹನ ವಿಷಯಗಳ ಬಗ್ಗೆ ಮಾತನಾಡ್ತಾರೆ. ನನಗೆ ವಿಶೇಷವಾಗಿ ಆಕರ್ಷಿಸಿದ್ದು ಕಾಳಿದಾಸನ ಮೇಘದೂತದ ಬಗ್ಗೆ ಅವರು ಮಾಡಿರುವಂತಹ ಸಹೃದಯ ಸಮೀಕ್ಷೆ. ಮತ್ತೆ ಗೀತೆಯ ಕುರಿತಾಗಿ ಅವರು ಹಿಂದೂ ಚಾರಿತ್ರ ದರ್ಶನ ಎಂಬ ಉಪನ್ಯಾಸ ಸರಣಿಯನ್ನೇ ನೀಡಿದ್ದಾರೆ. ಆ ಉಪನ್ಯಾಸಗಳ ಮುದ್ರಿತ ರೂಪ 1000 ಪುಟಗಳಿಗೂ ಮಿಕ್ಕು ಇದೆ. ಇಷ್ಟಾಗಿಯೂ ಅವರ ವಿದ್ವತ್ತಿಗೆ ಹೋಲಿಸಿದರೆ ಆಚಾರ್ಯರು ಬರೆದಿದ್ದು ಕಡಿಮೆ ಅಂತಲೇ ಹೇಳಬೇಕು. ಶ್ರೀಭಾಷ್ಯ, ಸರ್ವದರ್ಶನ ಸಂಗ್ರಹ, ಪ್ರಯೋಗ ಸಂಗ್ರಹ, ದಂಡಿಯ ಕಾವ್ಯಾದರ್ಶ, ಬೌದ್ಧ ಗ್ರಂಥಗಳಾದ ರೂಪಾವತಾರ, ಪದ್ಯ ಚೂಡಾಮಣಿ ಇವುಗಳನ್ನು ನಮಗಾಗಿ ಸಂಪಾದಿಸಿಕೊಟ್ಟಿದ್ದಾರೆ. ವೇದಾಂತದ ಕುರಿತು ಸ್ವತಂತ್ರವಾದ ಲೇಖನಗಳನ್ನು ಸಹ ಅವರು ಬರೆದಿದ್ದಾರೆ. ಇನ್ನು ಆಚಾರ್ಯರ ವ್ಯಕ್ತಿತ್ವವಂತೂ ಚಿಂತನೆ ಮತ್ತು ಶ್ರದ್ಧೆಯ ದಿವ್ಯ ಸಂಗಮದಂತಿತ್ತು. ಅವರ ಮಾತು ಕೃತಿಗಳಲ್ಲಿ ಸದಾ ವಿವೇಕದ ಪ್ರಭೆ ಇರುತ್ತಿತ್ತು. ಭೋಗ ಲಾಲಸೆಗಳಿಗೆ ಎಂದೂ ಪಕ್ಕಾಗದಂತೆ, ಅವು ಅವರನ್ನು ಎಂದೂ ಬಾಧಿಸದಂತೆ ಅವರು ಪರಾರ್ಥಪರರಾಗಿದ್ದರು. ಅವರ ವ್ಯಕ್ತಿತ್ವದಲ್ಲಿ ಮಾರ್ಧವ ಇತ್ತು. ಹಾಗೆಯೇ ಖಚಿತತೆ, ನಿರ್ಭೀತಿಗಳು ಇದ್ದವು. ಯಾಕೆಂದರೆ ಅವರು ನಿಸ್ಪೃಹರು. ಇಂತಹ ಸದ್ಗುಣಗಳ ಗಣಿಯಾಗಿದ್ದ ಆಚಾರ್ಯರು ಅತ್ಯುತ್ತಮ ಶಿಕ್ಷಕರಾಗಿದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅವರ ಶಿಷ್ಯರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದರು. ಆಚಾರ್ಯ ಎಂ ಹಿರಿಯಣ್ಣ, ಕುಪ್ಪುಸ್ವಾಮಿ ಶಾಸ್ತ್ರಿಗಳು ಇಂತಹ ಶಿಷ್ಯೋತ್ತಮರು ಆಚಾರ್ಯರಿಗಿದ್ರು. ಆಚಾರ್ಯರು ಅಧ್ಯಾಪನವೇ ತಮ್ಮ ಸ್ವಧರ್ಮ ಅನ್ನೋದನ್ನ ಬಹುಬೇಗ ಕಂಡುಕೊಂಡಿದ್ರು. ಅವರ ಶಿಷ್ಯರು ಅವರನ್ನು ಎಷ್ಟು ಗೌರವದಿಂದ, ಆದರದಿಂದ ಕಾಣ್ತಾ ಇದ್ರು ಅನ್ನೋದನ್ನು ನಿರೂಪಿಸುವಂತಹ ಒಂದು ಘಟನೆ ಈ ಪುಸ್ತಕದಲ್ಲಿ ದಾಖಲಾಗಿದೆ. ಮದ್ರಾಸಿನ ಪ್ರಾಂತ್ಯದವರೊಬ್ಬರು ತುಂಬ ಉನ್ನತ ಹುದ್ದೆಯಲ್ಲಿದ್ದರಂತೆ. ಅವರು ಮೈಸೂರಿಗೆ ಬಂದಿರ್ತಾರೆ, ರೈಲು ಪ್ರಯಾಣ ಮಾಡ್ತಾ ಇರ್ತಾರೆ ಮೈಸೂರು ಪ್ರಾಂತ್ಯದಲ್ಲಿ. ಆಗ ರೈಲು ಚನ್ನಪಟ್ಟಣದ ಬಳಿಗೆ ಹೋಗುತ್ತೆ. ಅವಾಗ ಅವರ ಎದುರಿಗೆ ಕೂತಿರೋರು ಹೇಳ್ತಾರೆ, ಇದು ಮಳೂರು ಅಂತ ಹೇಳಿ. ಆಗ ಆ ಮದ್ರಾಸಿನವರು, ಇದು ಮಳೂರ, ನಮ್ಮ ಆಚಾರ್ಯರು ರಂಗಾಚಾರ್ಯರ ಊರ ಅಂತ ಹೇಳಿ ರೈಲು ಒಳಗಿಂದಲೇ ಆ ಪ್ಲಾಟ್ಫಾರ್ಮ್ಗೆ ನಮಸ್ಕಾರ ಮಾಡ್ತಾರೆ. ವಿದ್ಯಾರ್ಥಿ ದೆಸೆಯನ್ನು ಮುಗಿಸಿದ ಒಬ್ಬ ಶಿಷ್ಯ ತಮ್ಮ ಗುರುವನ್ನ ಇಷ್ಟು ಗೌರವದಿಂದ ನೆನೆಸ್ಕೊಂಡು ನಮಸ್ಕರಿಸಬೇಕಾದ್ರೆ ಆ ಗುರುವಿನ ಸತ್ವ ಎಂಥದ್ದಿರಬೇಕು. ಇಷ್ಟೆಲ್ಲ ಇದ್ರೂ ದೈವ ರಂಗಾಚಾರ್ಯರಿಗೆ ಹೆಚ್ಚಿನ ಆಯುಸ್ಸನ್ನು ದಯಪಾಲಿಸಲಿಲ್ಲ. ಆಚಾರ್ಯರು ಬದುಕಿದ್ದು ಕೇವಲ 55 ವರ್ಷಗಳು. ಇಂತಹ ಭವ್ಯವಾದ ಬದುಕಿನ ಪರಿಚಯವನ್ನು ಕೇವಲ ಒಂದು 100 ಪುಟಗಳ ಒಳಗಡೆ ಈ ಪುಸ್ತಕ ಮಾಡಿಕೊಡುತ್ತೆ. ಗಾತ್ರದಲ್ಲಿ ಕಿರಿದಾದರೂ ಗುಣದಲ್ಲಿ ಬಹು ಹಿರಿದಾದ ಪುಸ್ತಕವಿದು. ಪ್ರಸನ್ನ ಗಂಭೀರವಾದ ಭಾಷೆ, ಎಲ್ಲೂ ತೊಡಕಿಲ್ಲದ ನೇರವಾದ ನಿರೂಪಣೆ ಮತ್ತು ವಿಪುಲವಾದ ವಿಷಯ ಸಂಗ್ರಹಗಳಿಂದ ಪುಷ್ಟವಾದಂತಹ ಪುಸ್ತಕ ಇದು. ಇದರ ಓದು ನಮ್ಮ ಮನಸ್ಸನ್ನು ತೊಳೆಯಬಲ್ಲದು, ಬಾಳನ್ನು ಬೆಳಗಬಲ್ಲದು. ದಯವಿಟ್ಟು ಇದನ್ನು ಓದಿ. ನಮಸ್ಕಾರ.